ಹನುಮ ಧ್ವಜದ ಕಿಚ್ಚು ವ್ಯಾಪಕವಾಗಿ ಹಬ್ತಾ ಇದೆ. ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ. ದೂರವಾಣಿ ಮೂಲಕ ಸಿಎಂಗೆ ಮಾಹಿತಿಯನ್ನು ಕೂಡ ಎಸ್ಪಿ ಯತೀಶ್ ಅವರು ಕೊಡ್ತಾ ಇದ್ದು ಕಂಡು ಬಂತು. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಘರ್ಷಣೆಯ ಸ್ಥಳಕ್ಕೆ ಮಂಡ್ಯ ಎಸ್ಪಿ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರು ಭೇಟಿ ಕೊಟ್ಟಿದ್ದಾರೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅನ್ನ ಪೊಲೀಸ್ ಅಧಿಕಾರಿಗಳಿಂದ ಪಡೆದುಕೊಂಡ್ರು. ನಂತರ ಪ್ರತಿಭಟನಾ ನಿರತರ ಮನವೊಲಿಸುವಂತಹ ಕೆಲಸಕ್ಕೆ ಎಸ್ಪಿ ಸಾಹೇಬರು ಕೂಡ ಈಗ ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಎಸ್ಪಿ ಅವರ ಮಾತಿಗೆ ಪ್ರತಿಭಟನಾಕಾರರು ಬಗ್ತಾರಾ, ಕೇಳೋ ಹಂತದಲ್ಲಿದ್ದಾರಾ ಅಥವಾ ಅವರ ಡಿಮ್ಯಾಂಡ್ಗೆ ಸ್ಟಿಕ್ ಆನ್ ಆಗ್ತಾರಾ? ಈ ಕುತೂಹಲ ಕೂಡ ಸದ್ಯಕ್ಕೆ ಮುಂದುವರಿತಾ ಇದೆ. ಕಾನೂನು ಸುವ್ಯವಸ್ಥೆ ಆ ಭಾಗದಲ್ಲಿ ಕಾಪಾಡೋ ನಿಟ್ಟಿನಲ್ಲಿ ಎಸ್ಪಿ ಅವರಿಗೆ ಅತಿ ದೊಡ್ಡ ಚಾಲೆಂಜ್ ಇದೆ. ಈಗ ಸದ್ಯಕ್ಕೆ ಮೊದಲ ಹಂತದಲ್ಲಿ ಅವ್ರು ಮಾಡಬೇಕಾಗಿರೋದು ಪ್ರತಿಭಟನಾಕಾರರ ಮನವೊಲಿಸೋದು. ಅದು ಯಶಸ್ವಿ ಆಗುತ್ತಾ ಅನ್ನೋದು ಪ್ರಶ್ನೆ. ಬಿಕಾಸ್ ಇಲ್ಲಿ ತನಕ ಗ್ರಾಮಸ್ಥರು ಕೇಳ್ತಾ ಇರೋದು ಒಂದೇ, ಶಾಸಕರು ಸ್ಥಳಕ್ಕೆ ಬರಲಿ, ಅವ್ರ ಹತ್ರ ಕೇಳೋಕೆ ಸಾಕಷ್ಟು ಪ್ರಶ್ನೆ ನಮಗಿದೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಥಳಕ್ಕೆ ಬರಲಿ, ಹಾಗೂ ಇಡೀ ಧ್ವಜದ ಮರುಸ್ಥಾಪನೆ ಆಗಬೇಕು, ಆಗ್ಲೇ ನಮ್ಮ ಪ್ರತಿಭಟನೆನ ನಾವು ಹಿಂದಕ್ಕೆ ತೆಗೆದುಕೊಳ್ಳೋದು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಈ ಪಟ್ಟು ಸಡಲಿಸ್ತಾರ ನೋಡ್ಬೇಕು. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈಗ ಸ್ಥಳಕ್ಕೆ ಎಸ್ಪಿ ಅವರ ಆಗಮನ ಆಗಿದೆ. ಪ್ರತಿಭಟನಾಕಾರರ ಮನವೊಲಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರಾ? ಡೀಟೇಲ್ಸ್ ಏನ್ ಕೊಡ್ತೀರಿ? ಮಮತಾ, ಬೆಳಗ್ಗೆ ಅಂದರೆ ನಿನ್ನೆಯಿಂದಲೂ ಕೂಡ ಕೆರಗೋಡು ಗ್ರಾಮದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆ ಇತ್ತು. ಇವತ್ತು ಆ ಪೊಲೀಸ್ ಫೋರ್ಸ್ ಇದು ಹೆಚ್ಚಾಯಿತು. ಆದರೂ ಕೂಡ ಪ್ರತಿಭಟನಾಕಾರರು ಇವರು ಯಾರ ಮಾತನ್ನು ಕೇಳದ ಕಾರಣವಾಗಿ ಇವಾಗ ಎಸ್ಪಿ ಯತೀಶ್ ಅವರು ಕೂಡ ಇಲ್ಲಿ ಬಂದಿರುವಂಥದ್ದು. ಈ ನಿಟ್ಟಲ್ಲಿ ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಏನು ಧ್ವಜಸ್ತಂಭ ಇದೆ, ಧ್ವಜಸ್ತಂಭದಿಂದ ಹಿಡಿದು ಈ ಒಂದು ರಸ್ತೆವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿನ ಗ್ರಾಮಸ್ಥರು ಸೇರಿದಂತೆ ಬಿಜೆಪಿ JDS ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಸಹ ಇಲ್ಲಿ ಬಿಗಿ ಭದ್ರತೆಯನ್ನು ಮಾಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಸದ್ಯ ಎಸ್ಪಿ ಯತೀಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಮತ್ತು ಅಧಿಕಾರಿಗಳ ಜೊತೆ ಒಂದಷ್ಟು ಮಾತುಕತೆ ನಡೆಸಿದರು. ಬಳಿಕವಾಗಿ ಒಂದು ದೂರವಾಣಿ ಬರುತ್ತೆ. ಅದು ಕೂಡ CM ಕಚೇರಿಯಿಂದ SP ಸರ್ಗೆ ಒಂದು ಫೋನ್ ಬರುವಂಥದ್ದು. ಆ ಒಂದು ಫೋನ್ನಲ್ಲಿ ಇಲ್ಲಿನ ವಸ್ತುಸ್ಥಿತಿ, ಸದ್ಯದ ಬೆಳವಣಿಗೆಗಳೇನಾಗ್ತಾ ಇದೆ ಮತ್ತು ಈ ಒಂದು ಘಟನೆಗೆ ಕಾರಣವಾಳಿಗಳೇನು, ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ಕೊಟ್ಟಿದ್ದಾದರೂ ಯಾಕೆ, ಮತ್ತು ಇದೀಗ ರಿವರ್ಸ್ ಮತ್ತೆ ಈ ಒಂದು ಆದೇಶವನ್ನು ವಾಪಸ್ ತೆಗೆದುಕೊಳ್ಳೋಕ್ಕೆ ಕಾರಣ ಏನು ಅನ್ನೋ ನಿಟ್ಟಲ್ಲಿ ದೂರವಾಣಿಯಲ್ಲಿ ದೂರದಲ್ಲಿ ಮಾತಾಡ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ಒಂದು ಕಡೆ ಗಮನಿಸಿದ್ರೆ, ಮತ್ತೊಂದು ಕಡೆ ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಧ್ವಜವನ್ನು ಇಳಿಸಿದಂಥ ಪ್ರಕರಣ ಇದೀಗ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು. ಇದೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಬಹುತೇಕ ನಾಯಕರು ಆರ್ ಅಶೋಕ್ ಆಗಿರ್ಬೋದು ಮತ್ತು ಸೇರಿದಂತೆ ಹಲವು ನಾಯಕರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರು ಸ್ವತಃ ನಾವೇ ಹನುಮ ಧ್ವಜವನ್ನು ಈ ಒಂದು ಧ್ವಜಸ್ತಂಭದಲ್ಲಿ ಹಾರಾಟ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರು ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಸದ್ಯಕ್ಕೆ ಒಂದಷ್ಟು ಇಲ್ಲಿನ ಸ್ಥಳೀಯ ನಾಯಕರು ಬಂದಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇಲ್ಲೇ ಸಹ ಅಡುಗೆ ಮಾಡಿ ಊಟ ಮಾಡುವಂಥ ಕೆಲಸಕ್ಕೂ ಕೂಡ ಇಲ್ಲಿನ ಗ್ರಾಮಸ್ಥರು ಮುಂದಾಗಿರುವಂಥದ್ದು. ರಸ್ತೆಯಲ್ಲೇ ಸಹ 3 ಕಲ್ಲುಗಳನ್ನು ಹಾಕಿ ಅದರ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ಹಾಕಿ ಇಲ್ಲಿ ಅಡುಗೆಯನ್ನು ಮಾಡಿ ಊಟ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸಿದ್ರೆ, ಮತ್ತೊಂದು ಕಡೆ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಬೆಳಗ್ಗೆ ಕೇವಲ ಕೆರಗೋಡು ಗ್ರಾಮಸ್ಥರು ಮಾತ್ರ ಇದ್ರು, ಆದರೆ ಇದೀಗ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಮಂಡ್ಯ ನಗರದ ಹಲವು ಜನರು ಇಲ್ಲಿ ಜಮಾಯಿಸಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುತ್ತದೆ. ಬೆಳಗ್ಗೆ 100 ರಿಂದ 500 ಸಂಖ್ಯೆಯಲ್ಲಿ ಜನರಿದ್ರು, ಆದರೆ ಈಗ ಸಾವಿರಾರು ಗಟ್ಟಲೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿದಂತೆ ಇಲ್ಲಿನ ಗ್ರಾಮಸ್ಥರು ಇರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಧ್ವಜದ ವಿವಾದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಗ್ರಾಮಸ್ಥರು ತಮ್ಮ ಪಟ್ಟನ್ನು ಬಿಡ್ತಾ ಇಲ್ಲ. ನಾವು ಮತ್ತೆ ಧ್ವಜವನ್ನು ಆರಿಸಲೇಬೇಕು, ಯಾರು ಧ್ವಜವನ್ನು ಇಳಿಸಿದ್ರು ಅವರೇ ಬಂದು ಧ್ವಜವನ್ನು ಆರಿಸಬೇಕು, ಮತ್ತೆ ಇಲ್ಲಿನ ಗ್ರಾಮಸ್ಥರ ಸ್ವಾರಿಯನ್ನು ಕೂಡ ಅವರು ಕೇಳಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲಲ್ಲ. ಇದು ಇನ್ನಷ್ಟು ಉದ್ವಿಗ್ನತೆ ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಅಂತೇಳಿ ಅವರು ಪೊಲೀಸ್ ಇಲಾಖೆಗೆ ಮತ್ತೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್. ತಮ್ಮ ಮಾಹಿತಿಗಾಗಿ. ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲಿಂಗ್ ಅನ್ನ ನೀವು ನೋಡ್ತಾ ಇದ್ರಿ. ಒಂದು SP ಸ್ಥಳಕ್ಕೆ ಬಂದಿದ್ದಾರೆ. ಯಾವುದೇ ಮೂಮೆಂಟ್ ಅಲ್ಲಿ ಬೇಕಾದರೂ ಅವರು ಪ್ರತಿಭಟನಾಕಾರರನ್ನ ಮಾತಾಡಿಸುವಂತಹ ಪ್ರಯತ್ನ, ಮನವೊಲಿಸುವಂತಹ ಪ್ರಯತ್ನ ಮಾಡಬಹುದು. ಸದ್ಯಕ್ಕೆ ಗೃಹ ಇಲಾಖೆಯ ವರಿಷ್ಠಾಧಿಕಾರಿಗಳಿಗೆ ಜೊತೆಗೆ CMಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನೋ ತಿಳಿದು ಬರ್ತಾ ಇದೆ.